ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಜಲಿ. ಇವತ್ತು ನಾನು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಮೆಂತ್ಯ ಸೊಪ್ಪಿನ ದೋಸೆ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದೆಂದು ನೋಡೋಣ. ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತೂ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಕಹಿ ಇರುತ್ತೆ ಸ್ವಲ್ಪ, ಆದರೂ ಇದರಲ್ಲಿ ಈ ಥರ ದೋಸೆ ಮಾಡ್ಕೊಂಡು ನೋಡಿ. ಕಹಿ ಹೊತ್ತಲ್ಲ, ಏನೂ ಹೊತ್ತಲ್ಲ, ತುಂಬ ಟೇಸ್ಟು ತುಂಬ ಚೆನ್ನಾಗಿ ಹತ್ತುತ್ತೆ. ಮೆಂತ್ಯ ಸೊಪ್ಪು ಯಾರಿಗಿಷ್ಟ ಇಲ್ಲ ಅಂತ ಹೇಳ್ತೀರಲ್ಲ, ಅವರೆಲ್ಲ ತಿಂದು ಮುಗಿಸ್ತೀರಾ. ಅಷ್ಟು ಚೆನ್ನಾಗಿ ಅಷ್ಟು ಸೂಪರಾಗಿರುತ್ತೆ. ಕೇವಲ 10 ನಿಮಿಷದಲ್ಲೇ ರೆಡಿಯಾಗುತ್ತೆ. ತುಂಬ ಬೇಗ ರೆಡಿಯಾಗುತ್ತೆ. ಮಕ್ಕಳಿಗೆ ಡೈಲಿ ಟಿಫನ್ ಏನು ಕಟ್ಟುವುದು ಅಪ್ಪ ಅಂತ ಯೋಚನೆ ಮಾಡ್ತಿರ್ತೀರಲ್ಲ, ಈ ಥರ ಒಂದು ಸರಿ ಮೆಂತ್ಯ ಸೊಪ್ಪಿಂದು ಪಲ್ಯ ದೋಸೆ ಮಾಡಿಕೊಡಿ. ತುಂಬ ಟೇಸ್ಟು ಆಗುತ್ತೆ. ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮತ್ತೊಂದು ಸರಿ ಮಾಡಿಕೊಡು ಅಂತ ಕೇಳ್ತಾರೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿ. ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಇವಾಗ ಚೆನ್ನಾಗಿ ತೊಳ್ಕೊಂಡು ಮತ್ತೆ ಸಣ್ಣದಾಗಿ ಹೆಚ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಅಲ್ಲ ಬೆಳಗಡ್ಡಿ ತೊಗೊಂಡಿದ್ದೀನಿ. ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸಣ್ಣದಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇವಾಗ ತೋರಿಸ್ತೀನಿ. ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಕಪ್ ಕಳ್ಳಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1.5 ಕಪ್ಪು ಜೋಳದ ಹಿಟ್ಟು ತೊಗೋಬೇಕು ಫ್ರೆಂಡ್ಸ್. ನೋಡಿ 1.5 ಕಪ್ ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ. 3 ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. ತುಂಬ ಚೆನ್ನಾಗಿ ಹತ್ತುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ 1 ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೋಡಾ ಬೇಕಾಗಲ್ಲ, ಬೇಕಾಗಲ್ಲ. ತುಂಬ ಚೆನ್ನಾಗಾಗುತ್ತೆ. ಸೋಡಾದು ಇಲ್ದಂಗೆ ಸ್ಮೂತಾಗಿ ನಾವು ಹಿಟ್ಟು ಕಲಸಿ ಮಾಡಿರ್ತೀವಲ್ಲ, 3 ಹಿಟ್ಟು ತೊಗೊಂಡು ಮಾಡಿರ್ತೀವಲ್ಲ, ತುಂಬ ಚೆನ್ನಾಗಿ ಹತ್ತುತ್ತೆ. ಸ್ವಾದ ಮಾತ್ರ ಸೂಪರಾಗಿರುತ್ತೆ. ಹಿಟ್ಟು ಕಲಿಸ್ಕೊಂಡು ಸೈಡಲ್ಲಿ ಇಟ್ಟೆ. ಇವಾಗ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ. ಜೀರಿಗೆ ಸಾಸಿವೆ ಹಾಕಿ ಅದು ರುಬ್ಬಿಟ್ಕೊಂಡಿದ್ದೀನಿ ಅಂತಂದಲ್ಲ. ಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಕಲಸಿ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕೋಬೇಕು. ಪೇಸ್ಟ್ ಹಾಕಿ 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸ್ಮೇಲೆ ಇವಾಗ ಕಟ್ ಮಾಡಿ ಇಟ್ಟಿರುವ ಮೆಂತ್ಯ ಸೊಪ್ಪು ಹಾಕೋಬೇಕು. ಮೆಂತ್ಯ ಸೊಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಚೆನ್ನಾಗಿ ಬೇಯಬೇಕು ನೋಡಿ. ಇವಾಗ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು, ಅದರಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇದರಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಚೆನ್ನಾಗಿ 1-2 ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇವಾಗ ರೆಡಿಯಾಗಿದೆ ನೋಡಿ. ಒಂದು 10 ನಿಮಿಷ ನಾನು ತಣ್ಣಗಾಗಲು ಬಿಟ್ಟಿದ್ದೆ. 10 ನಿಮಿಷ ಇಲ್ಲದ್ರೂ 5 ನಿಮಿಷ ಆದರೂ ತಣ್ಣಗಾಗುತ್ತೆ. ಬೇಗನೆ ತಣ್ಣಗಾದ್ಮೇಲೆ ಅದು ಕಲಸಿ ಇಟ್ಟಿದ್ದೀನಲ್ಲ ಹಿಟ್ಟು, ಆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ತಣ್ಣಗಾದ್ಮೇಲೆ ಹಾಕೋಬೇಕು ಫ್ರೆಂಡ್ಸ್. 1-2 ನಿಮಿಷ ಬಿಟ್ಟು ತಣ್ಣಗಾದ್ಮೇಲೆ ಹಾಕೋಬೇಕು. ಇವಾಗ ಸ್ವಲ್ಪ ನನಗೆ ಗಟ್ಟಿ ಅನ್ನಿಸ್ತು ದೋಸೆ ಹಿಟ್ಟು, ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ನಾನು ಈ ಥರನೂ ಮಾಡ್ತೀನಿ. ಮೆಂತ್ಯ ಸೊಪ್ಪು ಒಬ್ಬೊಬ್ರಿಗೆ ಇಷ್ಟ ಇರಲ್ಲಲ್ಲ, ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ. ಇವಾಗ ನಾನು ದೋಸೆ ಹಂಚು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಕೊಂಡು ಎಣ್ಣೆ ಹಚ್ಕೋತಾ ಇದ್ದೀನಿ. ಯಾವಾಗಲೂ ನಾವು ತುಂಬ ಜನ ಅಂತಾರೆ ನನಗೆ ದೋಸೆ ಚೆನ್ನಾಗೇ ಬರಲ್ಲ ಅಂತ. ಈ ಥರ ಸ್ವಲ್ಪ ಈರುಳ್ಳಿ, ಉಳ್ಳಾಗಡ್ಡಿ ಅಂತ, ನಮ್ಮ ಕಡೆ ಉಳ್ಳಾಗಡ್ಡಿ ಅಂತೀವಿ, ನಿಮ್ಮ ಕಡೆ ಈರುಳ್ಳಿ ಅಂತೀರೋ, ಅದು ಕಟ್ ಮಾಡಿಕೊಂಡು ಅದು ಮುಂದಿನ ತುದಿ ಇರುತ್ತಲ್ಲ, ಅದರಲ್ಲಿಂದ ಚೆನ್ನಾಗಿ ಕೈ ಆಡಿಸ್ಕೊ. ಎಣ್ಣೆಯಿಂದ ಹಚ್ಚಬೇಕು, ಚೆನ್ನಾಗಿ ಹಚ್ಚಬೇಕು. ಹಂಚಿಗೆ ಹಚ್ಚಿದ್ರೆ ಚೆನ್ನಾಗಿ ಏಳುತ್ತೆ ನೋಡಿ ಫ್ರೆಂಡ್ಸ್. ನಾನು ತೋರಿಸ್ತೀನಿ ನೋಡಿ. ಇವಾಗ ದೋಸೆ ಹಾಕ್ಕೊಂಡೆ ನಾನು ನೋಡಿ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ, ಇಲ್ಲ ಅಂದರೆ ದಮ್ ಬೇಕಾದರೆ ದಮ್. ನಾನು ಯಾವಾಗಲೂ ಯಾವುದೇ ದೋಸೆ ಹಾಕಲಿ ಸ್ವಲ್ಪ ತಾಟ್ ಮುಚ್ತೀನಿ ಮೇಲ್ಗಡೆ, ಯಾಕಂದರೆ ಒಳಗಡೆ ಎಲ್ಲ ಮೇಲ್ಗಡೆನೂ ಚೆನ್ನಾಗಿ ಬೇಯುತ್ತೆ ನೋಡಿ. ಈ ಥರ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ನಾನು ತೆಕ್ಕೊಂಡು 2 ಮಗ್ಳು ಚೆನ್ನಾಗಿ ಬೇಯಿಸ್ಕೋತೀನಿ ನೋಡಿ. ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ತುಂಬ ನಾವು ಗರಂ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮೊಸರು ಜೊತೆ ಗರಂ ಹಾಕ್ಕೊಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಈ ಥರನೇ ಮಾಡ್ತೀನಿ, ಗರಂ ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತಿಂತಾರೆ ನಮ್ಮ ಮನೇಲಿ. ಮಕ್ಕಳು, ನಮ್ಮ ಅತ್ತೆ, ನಮ್ಮ ಯಜಮಾನರು ಎಲ್ಲರೂ ತಿಂತಾರೆ. ತುಂಬ ಟೇಸ್ಟು, ತುಂಬ ಚೆನ್ನಾಗಾಗುತ್ತೆ. ನಾವು ಬೆಳ್ಳುಳ್ಳಿ ಮತ್ತು ಅಲ್ಲ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಈ ಥರ ರೆಡಿ ಆಯಿತು. ನಾನು ರೆಡಿ ಮಾಡಿಕೊಂಡೆ ನೋಡಿ. ಈ ಥರನೇ ನಾನು ಎಲ್ಲ ದೋಸೆ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ದೋಸೆ ರೆಡಿ ಆಯಿತು. ಇನ್ಸ್ಟಂಟಾಗಿ ದೋಸೆ ಮಾಡಿಕೊಡೋದು ತುಂಬ ಸುಲಭ, ಈಸಿಯಾಗಿ 10 ನಿಮಿಷದಲ್ಲೇ ರೆಡಿ ಆಗುತ್ತೆ. ನೋಡಿ ರೆಡಿ ಮಾಡಿದೆ. ತುಂಬ ಸ್ಮೂತು, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಲ್ದೆ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.